ನಾನಿವತ್ತು ಕಲ್ಪತರುನಾಡು ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಸನ್ನಿಧಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಭಾಗದಲ್ಲಿ ಶಾಸಕರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್, ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್? ಅದು ಬಾಯಲ್ಲಿ ಹೇಳಕ್ಕಂತೂ ಆಗಲ್ಲ, ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ರೋಡು ಸರಿ ಇಲ್ಲ, ಚರಂಡಿನೂ ಸರಿ ಇಲ್ಲ, ಮೊಣಕಾಲುದ್ದ ನೀರು ನಿಂತ್ಕೊಂತದೆ. ವಾಸಣ್ಣ ಎಲ್ಲ ಮಾಡ್ತೀನಿ ಅಂದ್ರೆ ಏನು ಮಾಡ್ತಿಲ್ಲ. ಎಲ್ಲಿ ಬೇಕಾದ್ರೂ ಸಿಗ್ತಾರೆ. ಇಲ್ಲಿ ನಾವೇನು ಇದು ಮನೆ ಹತ್ರ ಹೋದ್ರೂ ಸಿಗ್ತಾರೆ, ತೋಟದ ಹತ್ರ ಬಂದರೂ ಸಿಗ್ತಾರೆ, ಎಲ್ಲಿ ಬೇಕಾದ್ರೂ ಸಿಗ್ತಾರೆ. ಅಣ್ಣ 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 ಅಂತ ಕೈ ಮುಗಿದು ನಾವು ಸಿಕ್ಕಲ್ಲ. ಹೇಮಾವತಿ ಹೋರಾಟ ಅವ್ರ ಜಾಬ್ ತುಂಬಿಸ್ಕೊಳಕ್ಕೆ ಹೇಮಾವತಿ ಹೋರಾಟ. ಬಡವ್ರು ಯಾರು ಸಾಯ್ತಾ ಇರ್ತಾರೆ, ಅವ್ರೇನು ಮಾಡಲ್ಲ ಬಿಡಿ. ಯಾರೇನೇ ಹೋರಾಟ ನಡೆಸಿರುವೆ ಈ ತಾಲೂಕಿಗೆ ಅನ್ಯಾಯ ಮಾಡೋಕ್ಕೆ ಅವ್ರು ತಯಾರಿಲ್ಲ. ಅವ್ರಿಗೆ 5 ವರ್ಷ ML ಇದಕ್ಕೆ ಅದೊಂದು ಕೆಲಸ ಮಾಡಿಟ್ರೆ ದೊಡ್ಡ ನಮಸ್ಕಾರ. ಗೆದ್ದಿದ್ದಾರೆ ಅಂದರೆ ಸುಮ್ಮನೆ ಗೆದ್ದಿದ್ದಾರಾ? ಜನಪರ ಕಾರ್ಯ ಮಾಡಿದ್ರೆ ಗೆದ್ದಿರೋದವರು. DK ಶಿವಕುಮಾರ್ ಒಂದೇ ಕ್ಷೇತ್ರ, ಬೇರೆ ಕಡೆ ಗೆಲ್ಲಕಾಲ ಅಂತಾರೆ, ಬಟ್ ಇವ್ರು ಎಲ್ಲ ಕಡೆ ಗೆಲ್ತಾ ಇದ್ದಾರಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಪಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ಇಂಗಿಳ್ದಾಳ್. ನಾನಿವತ್ತು ಕಲ್ಪತರುನಾಡು ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಸನ್ನಿಧಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿ ಶಾಸಕರಾಗಿ ಸತತ 5 ಬಾರಿ ಗೆದ್ದಿರುವಂಥ SR ಶ್ರೀನಿವಾಸ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿನ ಮತದಾರರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಮತದಾರರು ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ. ನಾನೀಗ ಸದ್ಯ ಗುಬ್ಬಿ ಬಸ್ ನಿಲ್ದಾಣದಲ್ಲಿದ್ದೀನಿ. ಬನ್ನಿ ಇಲ್ಲಿನ ಜನರು ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಹೆಂಗೆ ಸರ್ ಇಲ್ಲಿನ ಶಾಸಕರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರಾ ಗುಬ್ಬಿ ವಿಧಾನಸಭಾ ಕ್ಷೇತ್ರ? ಅಂದರೆ ನಿಷ್ಪ್ರಯೋಜಕ ಶಾಸಕರು ಅಂದರೆ ಇವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಲ್ಲ, ಹೆಂಗೆ ಕೆಲಸಗಳು ಏನೂ ಆಗಿಲ್ಲ ಆಗಿದೆ. ಆ ತಾಲೂಕು ಆಫೀಸ್ ಸರ್ಕಲಿಂದ ತಾಲೂಕು ಆಫೀಸ್ಗೆ ಒಂದು ರೋಡ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. 20 ವರ್ಷ ಗೆದ್ದಿದ್ದಾರೆ, ಅದೊಂದು ಟಾರ್ ಹಾಕ್ಸೋಕ್ಕಾಗಿಲ್ಲ. ಇನ್ಯಾವ ಶಾಸಕರು? ಅದೇ ಹೇಳಿದ್ದು, ಆ ಸರ್ಕಲಿಂದ ತಾಲೂಕು ಆಫೀಸ್ ರೈಲ್ವೆ ಸ್ಟೇಷನ್ ರೋಡ್ ಟಾರ್ ಹಾಕ್ಸೋಕ್ಕಾಗಿಲ್ಲ ಅವ್ರ ಕೈಲಿ ಇನ್ಯಾವ ಶಾಸಕರು ಬೇಕು? ಹೇಮಾವತಿ ಹೋರಾಟ ಬೇರೆ ಶುರುವಾಗಿ. ಹೇಮಾವತಿ ಹೋರಾಟ ಅವ್ರ ಜಾಬ್ ತುಂಬಿಸ್ಕೊಳಕ್ಕೆ ಹೇಮಾವತಿ ಹೋರಾಟ. ಬಡವ್ರು ಯಾರು ಸಾಯ್ತಾ ಇರ್ತಾರೆ, ಅವ್ರೇನು ಮಾಡಲ್ಲ ಬಿಡಿ. ಅವ್ರದ್ದೇನು ಶಾಸಕರದೇನು ಇಲ್ಲೇನು ನಡೆಯಲ್ಲ. ಅಲ್ಲಿ 5 ಸರಿ ಗೆದ್ದಾರೆ. ಅವರು ಹೊಟ್ಟೆ ತುಂಬಿಸ್ಕೊಳಕ್ಕೆ ನಮಗೇನಿಲ್ಲ, ಅದು ಪ್ರಯೋಜನ ಇಲ್ಲ ಬಿಡಿ. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ ಶಾಸಕರಿಗೆ? 10ಕ್ಕೆ 0. ಯಾಕೆಂದರೆ ನಮ್ಮ ಗುಬ್ಬಿ ತಾಲೂಕಲ್ಲಿ ನಾನೇ ಅಲ್ಲ, ಯಾರನ್ನಾರ ವಿದ್ಯಾವಂತರು ಕೇಳ್ಕೊಂಬನ್ನಿ, ನಯಾ ಪೈಸೆ ಕೆಲಸ ಆಗಿಲ್ಲ. ಅವರು ಎಲೆಕ್ಷನ್ ಬಂದಾಗ ಖರ್ಚು ಮಾಡ್ತಾರೆ, ಇದು ಮಾಡ್ಕೊಂಡು ಗೆದ್ಕೊಂಡು ಹೋಗ್ತಾರೆ ಹೊರತು ಯಾವುದೋ ಒಂದು ಅಭಿಮಾನದಿಂದ ಓಟ್ ಹಾಕ್ತಾ ಇದ್ದಾರೆ ಅಷ್ಟೇ. ಬಟ್ ಏನು ಪ್ರಯೋಜನ ಇಲ್ಲ. ಈಗ ML ಅವ್ರು ಹೆಂಗೆ ಕೆಲಸ ಮಾಡ್ತಾವ್ರಿ ಇಲ್ಲಿ? ಏನು ಮಾಡ್ತಾರೆ ಅವ್ರು? ಹೆಂಡ್ರ ಮಕ್ಳು ಸುಖವಾಗವ್ರೆ. ನಮ್ಮ ಮನೆ ರೋಡ್ ನೋಡೋಕ್ಕಾಗಲ್ಲ, ಎಲ್ಲರೂ ಬಿದ್ದೋಯ್ತಾರೆ, ಒಂದು ಸೈಕಲ್ಗೂ ಹೋಗೋಕ್ಕಾಗಲ್ಲ. ಎಲ್ಲ ಗುಂಡಿ ಕೊಟ್ಟರು. ನಮ್ಮ ಯಜಮಾನ ಕುಡ್ದು ಜಗಳ ಮಾಡಿ ಈಗ ಸುಮ್ಕಾಗವ್ರಿ. ನಾನೇ ಬೈಬೇಡ ಅಂತ ಸುಮ್ಕಿದ್ದೀನಿ. ಕಡೆ ಕೊಡಿ, ನಮ್ಮದು ಕಡೆ ಕೊಡಿ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ? ಎಷ್ಟು ವರ್ಷದಿಂದ? ಎಷ್ಟು ಆಗಲೇ ಒಂದು 20-30 ವರ್ಷದಿಂದ ಐತೆ, ರೋಡೇ ಬಂದಿಲ್ಲ. ಆಗಲೇ ಗೆದ್ದವ್ರೆ. ವಾಸಣ್ಣ ಎಲ್ಲ ಮಾಡ್ತೀನಿ ಅಂದ್ರೆ ಏನು ಮಾಡ್ತಿಲ್ಲ. ಯಾರು ML ಅವ್ರು ಇಲ್ಲಿ? ವಾಸಣ್ಣ. MLA ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಬೇರೆ ಟೈಮಾಗೆಲ್ಲ ಬರಲ್ಲ, ಓಟ್ ಕೇಳಕ್ಕೆ ಮಾತ್ರ. ಸಮಸ್ಯೆ ರೋಡೇ ಇಲ್ಲ, ಬಿಟ್ರೆ ಏನೂ ಇಲ್ಲ. ಅಲ್ಲಿ ಬೀದಿ ಲೈಟ್ ಇಲ್ಲ, ಏನೂ ಇಲ್ಲ. ನೀರಿಂದೆಲ್ಲ ಚೆನ್ನಾಗಿದೆ. ಆಸ್ಪತ್ರೆ ಎಲ್ಲ ಇಲ್ಲ. ಈ ಗುಬ್ಬಿಗೆ ಬರಬೇಕು. ಹೆಂಗಿದೆ ಸರ್ ಗುಬ್ಬಿ, ಹೆಂಗೆ ಅಭಿವೃದ್ಧಿ ಆಗಿದೆ? ಈಗ 5 ಸಾರಿ MLA ಆಗಿರೋದು ವಾಸಣ್ಣವರು. 5 ಸರಿ MLA ಆದರೂ ಅವರು ಕ್ಷೇತ್ರದಲ್ಲಿ ವಾಸ್ತವಾಗಿಲ್ಲ. ಅವರು ತುಮಕೂರಿಗಿಂದ ಬರ್ತಾರೆ, ಮಾಡ್ತಾರೆ. ನೋಡಿ, ಈಗ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳ್ತಾರೆ. ಭಾನುವಾರ ಬಂದರೆ 30 ಬಸ್ಗಳು ಬರಲ್ಲ. ಈ ಗುಬ್ಬಿನಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ ಹೇಮಾವತಿದು. ಏನಾದರೂ ಶಾಸಕರು ಅದ್ರ ಬಗ್ಗೆ ಮಾತಾಡಿದ್ರು? ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಇಲ್ಲಿರೋ ಜನ ಎಲ್ಲ ಸ್ವಲ್ಪ ಹೋಗಿ, ಇಲ್ಲಿ ನಮ್ಮ ಜಿಲ್ಲೆಗೆ ಬೇಕು, ಅನ್ಯಾಯ ಆಗುತ್ತೆ, ಮಾಡುತ್ತೆ. ನೀವು ಬೇರೆ ಕಡೆ ನೀರು ಬರೋದನ್ನು, ಈಗ ನದಿಗಳೆಲ್ಲ ಹರಿದು ಹೋಗ್ತಾವೆ, ಮಾಡ್ತಾವೆ, ಅಲ್ಲಿಂದ ಹಿಡ್ಕೊಂಡು ನೀವು ಹೋಗಿ ಮಾಡಿ ಅಂತ. ಅಯ್ಯೋ, ಸಾಕಷ್ಟಾಗುತ್ತೆ ಸರ್. ಹೇಮಾವತಿ ಈಗ ಬುಗುಡ್ನಳ್ಳಿಗೆ ನೀರು ಕುಡಿಯೋದಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಬಿಟ್ಟರು ಇಲ್ಲಿಗೆ ಬಿಟ್ಟಿರಲಿಲ್ಲ. ಅಲ್ಲಿರೋರ್ಗೆ ನೀರು ಕುಡಿಬೇಕು, ಇಲ್ಲಿರೋರು ಕುಡಿಬಾರ್ದು ಅನ್ನೋ ಭಾವನೆನ ಇದೇನು ಅನ್ನೋದು ಗೊತ್ತಿಲ್ಲ. ಅವರೇ ಅರ್ಥ ಮಾಡ್ಕೋಬೇಕು. ನೀವು MLA ಅವ್ರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಎಷ್ಟು ಮಾರ್ಕ್ಸ್ ಸರ್? ಈಗ ಅವರು
ನೋಡಬೇಕು, ಮಾಡಬೇಕು, ಮುಟ್ಬೇಕು. ನೀವು ಎಷ್ಟು ಕೊಡ್ತೀರಾ 10ಕ್ಕೆ ಎಮ್ ಎಲ್ ಎ ಕೆಲಸ ಮಾಡಿದ್ದಾರೆ ಅಂತೇಳಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾವು 5 ಕೊಡ್ತೀವಿ ಸರ್. ಮೇಡಮ್ ನಮಸ್ಕಾರ, ಯಾವ ಊರು ನಿಮ್ಮದು? ಹೆಂಗೆ ಮೇಡಮ್, ಹೆಂಗೆ ಅಭಿವೃದ್ಧಿ ಆಗಿದೆ ಗುಬ್ಬಿ ಅಂತ? ಎಲ್ಲ ಥರ ಮಾಡಿದ್ದಾರೆ. ಈಗ ನೀರು ಬಿಡಿಸೋದೊಂದು ಕ್ಯಾನ್ಸಲ್ ಮಾಡಿಸ್ಬೇಕು. ಏನು ಹೇಳ್ತೀರಾ? ಎಮ್ ಎಲ್ ಎ ಅವ್ರಿಗೆ ಏನಾದ್ರು ಕೆಲಸ ಮಾಡಬೇಕು ಗುಬ್ಬಿ ತಾಲೂಕಿಗೆ ಅಭಿವೃದ್ಧಿ ಅಂತ ಕೇಳ್ತೀರಾ? ಏನೇನು ಮಾಡಬೇಕು ನಿಮ್ಮ ಪ್ರಕಾರ? ಎಲ್ಲ ಮಾಡಿದ್ದಾರೆ. ಹಾಂ, ರೋಡ್ ಮಾಡಬೇಕು, ರೋಡು ಮಾಡಬೇಕು, ಎಲ್ಲ ಥರ ಅಭಿವೃದ್ಧಿನೂ ಮಾಡಬೇಕು. ಬಸ್ ಸ್ಟ್ಯಾಂಡ್ ಬೇಕು, ಇನ್ನೂ ಒಂಚೂರು ಇಂಪ್ರೂವ್ ಮಾಡಬೇಕು. ಬಸ್ ಸ್ಟ್ಯಾಂಡ್ನೇ. ಬಸ್ಗಳ್ನ ಬಿಡಬೇಕು. ಎಲ್ಲ ಕಡೆ ಹಳ್ಳಿ ಕಡೆ ಇಲ್ಲ ಕರೆಕ್ಟ್ ಟೈಮಿಗೆ, ಅದಕ್ಕೆ ಮಾಡಲೇಬೇಕು. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಎಮ್ ಎಲ್ ಎವ್ರಿಗೆ ನೀವು? 75%. ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಕೈಲಿ ಆಗೋಷ್ಟು ಮಾಡಿದ್ದಾರೆ. ಇನ್ನೂ ಅಭಿವೃದ್ಧಿ ಮಾಡಬೇಕು. ಅವ್ರ ಕೈಲಾದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗುಬ್ಬಿಲಿ ಅವರು 5 ಸಲ ಏನೋ ಗೆದ್ದಿದ್ದಾರೆ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. 5 ಸರಿ ಗೆದ್ದಿರೋ ಎಮ್ ಎಲ್ ಎ ಇರೋದ್ರಿಂದ ಎಷ್ಟು ಕೆಲಸ ಆಗಬೇಕು ಇನ್ನು ಗುಬ್ಬಿ ಅಭಿವೃದ್ಧಿ ಆಗೋಕ್ಕೆ? ಸುಮಾರು ಕೆಲಸಗಳಾಗಬೇಕು ಸರ್. ಯಾವುದೇ ರೀತಿಯಾದಂಥ ಮೂಲ ಸವಲತ್ತುಗಳು ಏನು ಬೇಕೋ ಜನಸಾಮಾನ್ಯರಿಗೆ ಅದು ರೀಚ್ ಆಗ್ತಾ ಇಲ್ಲ ಸರ್. ನೀರಾವರಿ ಹೋರಾಟ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಗುಬ್ಬಿ ತಾಲೂಕಲ್ಲಿ. ಗುಬ್ಬಿ ತಾಲೂಕಲ್ಲಿ ಅದು ಮುಖ್ಯವಾಗಿ ಅದನ್ನು ಇದು ಮಾಡಲೇಬೇಕು. ಏನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗಲೇಬೇಕು ಎಮ್ ಎಲ್ ಎ ಅವರು. ಅದನ್ನೇನಾದರೂ DK ಶಿವಕುಮಾರ್ ಪರವಾಗಿ ಬಿಟ್ಟರು ಅಂದರೆ ಗುಬ್ಬಿ ತಾಲೂಕಲ್ಲಿ ಮುಳುಗೋಗೋದು, ಇವತ್ತಲ್ಲ ನಾಳೆ ಮುಳುಗೋಗೋದಂತೂ ಗ್ಯಾರಂಟಿ. ಈಗ ಎಮ್ ಎಲ್ ಎ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 10ಕ್ಕೆ ನೀವು? ಸರ್, ಎಮ್ ಎಲ್ ಎ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡೋದು ಅಂದರೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಹಾಗಾಗಿ ಮಾರ್ಕ್ಸ್ ಯಾವ ಲೆಕ್ಕದಲ್ಲಿ ಕೊಡೋದೋ ಗೊತ್ತಿಲ್ಲ. ಏನು ಹತ್ತರಲ್ಲಿ ಒಂದು 5 ಕೊಡ್ಬೋದೇನೋ, ಬೇರೆ ಇದರ ಲೆಕ್ಕ ಹಾಕ್ಯಂಡ್ರೆ ಅಷ್ಟೇ. ಅಭಿವೃದ್ಧಿ ಆಗ್ತಾ ಇದೆ, ಇನ್ನೂ ಆಗೋದಿರ್ಬೋದು. ಬಟ್ಟು ವಾಸಣ್ಣವರು 5 ಸಾವಿರ ಗೆದ್ದಿದ್ದಾರೆ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಫಸ್ಟ್ ಟೈಮ್. ಎಂಥದ್ದು ಕಂಟಿನ್ಯೂ ಆಗಿ ಇಂಡಿಪೆಂಡೆಂಟು ಆ ಪಕ್ಷ ಈ ಪಕ್ಷ ಗೆದ್ದಿದ್ದಾರೆ ಅಂದರೆ ಸುಮ್ಮನೆ ಗೆದ್ದಿದ್ದಾರಾ? ಜನಪರ ಕಾರ್ಯ ಮಾಡಿದರೆ ಗೆದ್ದಿರೋದವರು, ಹೌದಾ ಇಲ್ವಾ? ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಗೆಲ್ತಾ ಇದ್ದಾರೆ, ಮಾಡ್ತಾರೆ, ನಂಬಿಕೆ ಮೇಲೆ ಗೆದ್ದಿದ್ದಾರೆ. ಎಲ್ಲ ಕಡೆ ಗೆದ್ದಿದ್ದಾರೆ. ಒಬ್ಬೊಬ್ಬರು ಹೇಳ್ತಾರೆ ಒಂದೇ ಊರು ವೋಟ್ ಬ್ಯಾಂಕು, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ. ಇಲ್ಲಿ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ, ಗೆಲ್ತಾ ಇದ್ದಾರಲ್ಲ ಅವರು. ಯಾಕೆ ಗೆಲ್ತಾ ಇದ್ದಾರೆ? ಮಾಡ್ತಾರೆ ಅಂತ ನಂಬಿಕೆ ಮೇಲೆ ಇಷ್ಟ ಇದ್ದಾರೆ ಅಂತ ಎಲ್ಲ ಕಡೆ ಗೆಲ್ತಾ ಇದ್ದಾರೆ. ಸುಮ್ಮನೆ ಗೆಲ್ತಿದ್ದಾರೆ ಅವರು. ಗೆಲ್ಲಿಸ್ಬೇಕಾ ಬಾಡು ಅಲ್ವಾ? ಆದರೆ DK ಶಿವಕುಮಾರ್ ಒಂದೇ ಕ್ಷೇತ್ರ, ಬೇರೆ ಕಡೆ ಗೆಲ್ಲಕಾಲ ಅಂತಾರೆ. ಬಟ್ ಇವ್ರು ಎಲ್ಲ ಕಡೆ ಗೆಲ್ತಾ ಇದ್ದಾರಲ್ಲ, ಯಾಕೆ ಗೆಲ್ತಾ ಇದ್ದಾರೆ? ಜನ ನಂಬಿಕೆ ಇಡ್ತಾನೆ ಗೆಲ್ತಾ ಇದ್ದಾರೆ. ಆಗ್ಬೇಕು ಕೊಟ್ಟು ಅವ್ರಿಗೆ, ಆಗ್ತಾರೆ, ಕೆಲಸನೂ ಮಾಡುತ್ತೋ ಅಂತ ನಂಬಿಕೆ ಇದೆ, ಭರವಸೆನೂ ಇದೆ. ಎಮ್ ಎಲ್ ಎ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಗುಬ್ಬಿ ಎಮ್ ಎಲ್ ಎ? 10ಕ್ಕೆ 10 ಕೊಡೋಣ, 100ಕ್ಕೆ 100 ಕೊಡೋಣ. ಈಗ ಗುಬ್ಬಿ ತಾಲೂಕು ಹೆಂಗೆ ಅಭಿವೃದ್ಧಿ ಆಗಿದೆ? ಶಾಸಕರು ಕೆಲಸ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ನಾವು ಅವ್ರ ಫಾಲೋವರ್ಸೇ, ಡೈಲಿ ನೋಡ್ತಾ ಇರ್ತೀವಿ. ಎಲ್ಲ ಚಿಕ್ಕ ಫಂಕ್ಷನ್ಗೆಲ್ಲ ಅಟೆಂಡ್ ಆಗ್ತಾರೆ. ಓಕೆ, ಸಣ್ಣ ಕೆಲಸಗಳು ಮಾಡ್ತಾವ್ರೆ. ಅಂದರೆ ಎಲ್ಲ ಚಿಕ್ಕ ಮನೆಗಳಿಗೆಲ್ಲ ಭೇಟಿ ಕೊಟ್ಟು ಮಾಡ್ತಾವ್ರೆ. ಓಕೆ, ಅಂದರೆ ಸ್ವಲ್ಪ ಇನ್ನೂ ಆಗಬೇಕು, ಇಷ್ಟೇ ಅಂತಲ್ಲ. ನಾನು ಬುದ್ಧಿ ಕಂಡಂಗಿಂದ ಅವರೇ ಗೆಲ್ತಾ ಇರೋದು. ಸರ್ಕಾರ ಈಗಾಗಲೇ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದೆ. ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮಾಡಬೇಕು, ಇಲ್ಲಿಂದ ನೀರು ತಗೊಂಡೋಗ್ಬೇಕು ಕುಣಿಗಲ್ಗೆ. ಈಗ ಹಂಗಂತ ಅವ್ರಂತಾರೆ ಸರ್. ಇವಾಗ ಇಲ್ಲಿಗೆ ಬಂದಿರೋದು ಬೇರೆ ಕಡೆಯಿಂದ ಬಂದಿರುತ್ತೆ ತಾನೇ, ಇಲ್ಲಿಂದ ಮೇಲಿಂದ ಏನು ಬಂದಿಲ್ವಲ್ಲ. ಬೇರೆ ಊರಿಂದ ತಾನೇ ಈ ಊರಿಗೆ ರೋಡ್ ಬಂದಿರುತ್ತೆ. ಹೌದು, ಎಲ್ರಿಗೂ ಬೇಕು. 10 ಲೀಟ್ರ್ ಬಿಡೋ ಬದಲು 8 ಲೀಟ್ರ್ ಬಿಡ್ರಿ. ಸರಿಯಾಗಿ ನಿರ್ಧಾರ ಸರ್ಕಾರನೇ ತಗೋಬೇಕು ಅಂತ. ತೀರಾ ಅವ್ರು ಕೇಳ್ದಷ್ಟೇ ಬೇಡ ಅಂದ್ರೂ ಈಗ ತಮಿಳ್ನಾಡಿಗೆಲ್ಲ ಬಿಡ್ತಾ ಇತ್ತಪ್ಪ ಕಾವೇರಿ. ಏನು ಬಿಡ್ದಂಗೇನು ಇರಲ್ವಲ್ಲ. ನಮಗೆ ಎಷ್ಟು ಬೇಕೋ ಇಟ್ಕೊಂಡು ಎಲ್ಲರೂ ಊಟ ಮಾಡಬೇಕು. 10 kg ಅನ್ನ ಒಬ್ಬರೇ ತಿನ್ನೋಕ್ಕಾಗಲ್ಲ. ಹೌದು, ಎಲ್ಲರೂ ಬೆಳಿಬೇಕು. ಎಮ್ ಎಲ್ ಎ ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು 10ಕ್ಕೆ? 99 ಕೊಡ್ತೀನಿ ಸರ್, 100ಗೆ. ಸರ್ ನಮಸ್ಕಾರ, ತಮ್ಮದು ಯಾವ ಊರು ಸರ್? CS ಪುರ ಸರ್. ಹೆಂಗೆ ಸರ್ ಗುಬ್ಬಿ ತಾಲೂಕು ಹೆಂಗೆ ಅಭಿವೃದ್ಧಿ ಆಗಿದೆ? ಶಾಸಕರು 5 ಸರಿ ಗೆದ್ದಿರೋದಿಲ್ಲಿ. ಚೆನ್ನಾಗಿ ಮಾಡಿದ್ದಾರೆ. ಏನು ಮಾಡಬೇಕು, ಇನ್ನೂ ಏನು ಮಾಡಬೇಕು ಅವರು? ಇನ್ನೂ ಮಾಡಬೇಕು ನೋಡು. ಈ ಜಲ್ಲಿ ಈ ಥರ ಇರೋದು ಇದೆಲ್ಲ ಚೆನ್ನಾಗಿ ಮಾಡಿದರೆ ಇನ್ನೂ ಒಳ್ಳೆ ಅನುಕೂಲ ಆಗುತ್ತೆ. ಅವರೇ KSRTC ನಿಗಮ ಅಧ್ಯಕ್ಷರಾಗಿದ್ದಾರೆ. ಬಸ್ ಸ್ಟ್ಯಾಂಡು ಇದೆಲ್ಲ ಹೈಟೆಕ್ ಆಗ್ಬೇಕಾ ಹೆಂಗೆ? ಇಲ್ಲ, ಐಟಪ್ ಆಗಬೇಕು. ಗುಬ್ಬಿಲಿ ಹೆಂಗೆ, ತುಮಕೂರಾಗ ಹೆಂಗೆ ಮಾಡಿದ್ದಾರೆ ನೋಡಿ. ಬಸ್ ಸ್ಟ್ಯಾಂಡ್ ಸೂಪರಾಗಿ ಮಾಡ್ಯಾರ ಇವಾಗ. ಅಷ್ಟು ಬರ್ತವೆ ಪರವಾಗಿಲ್ಲ. ಏನು ಮಾಡಬೇಕು ನಿಮ್ಮ ಪ್ರಕಾರ? ಏನೇನು ಮಾಡಬೇಕು ವಾಸಣ್ಣ ಅವ್ರು? ಇನ್ನೂ 3 ವರ್ಷ ಎಮ್ ಎಲ್ ಎ ಆಗಿರ್ತಾರೆ. ಇದರಲ್ಲಿ 3 ವರ್ಷ ಇರ್ತಾರೆ ಅಂದರೆ ಅವರು ಇನ್ನೂ ಮಾಡೋದು ಬೇಕಾದಷ್ಟಿದೆ. ಹಳ್ಳಿ ಕಡೆಗೆ ರಸ್ತೆಗಳು, ಬಸ್ಗಳು, ಇನ್ನೊಂದು ಪ್ರತಿಯೊಂದು ಅವ್ರು ಮಾಡ್ತಿದ್ರೆ ಅನುಕೂಲ ಆಗುತ್ತೆ. ನೋಡಿ, ನೀರಿನ ಮೇಲೆ ಹೇಮಾವತಿ ನೀರಿನ ಮೇಲೆ ಎಲ್ಲರಿಗೂ ಕೊಡಲೇಬೇಕು. ಅದನ್ನು ನಮ್ಮ ಅಭಿಪ್ರಾಯದಲ್ಲಿ
ನೀರು ಎಲ್ಲರಿಗೂ ಕೊಡಲೇಬೇಕು, ಕೊಡ್ದಿನ ಮೇಲೆ ವಿಧಿ ಇಲ್ಲ. ಅವರು ಮನುಷ್ಯ ಅಲ್ವರ, ಒಂದು ಹಳ್ಳ ಕೊಳ್ಳ ಕೆರೆ ಕಟ್ಟೆ ತುಂಬಿಸ್ಕೊಂಡು ಅವರು ಜೀವನ ಮಾಡ್ಬೇಕು ತಾನೆ. ತೋಟ ತುಟ್ಕಿ ಎಲ್ಲ ಮಾಡಿರ್ತಾರೆ, ಅವರು ಒಂದು ಅನುಕೂಲ ಆಗಬೇಕು ತಾನೆ ಅವರಿಗೆ. ಬಸ್ ಟೈಮಿಂಗ್ ಕರೆಕ್ಟಾಗಿ ಬರಲ್ಲ, ಬಂದ್ರೂ ಅವ್ರಿಗೆ ಬೇಕಾದಾಗ ಅವ್ರು ಹೋಗ್ತಾರೆ, ಬರೋ ಟೈಮಿಗೆ ಬರಲ್ಲ ಅವರು. ಅದೊಂದು ದಾರಿ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಬಸ್ಗಳು ಬಿಡಲ್ಲ. ಬಸ್ಗಳು ತುಂಬ ಪ್ರಾಬ್ಲಮ್ ಇದೆ. ಯಾರು ಎಮ್ ಎಲ್ ಎ ಅವ್ರು ಇಲ್ಲಿ? ವಾಸಣ್ಣ ಹೇಳಿದ್ರೆ ಅವ್ರಿಗೆ, ಸರ್ ನಮ್ಮೂರಿಗೆ ರೋಡ್ ಇಲ್ಲ. ಕೇಳಿದ್ರೆ ಹೇಳ್ಬೇಕು, ಅವ್ರು ಏನು ಹೇಳಲ್ವಲ್ಲ, ಮಾಡಿಸ್ತೀವಿ ಅಂತಾರಲ್ಲ. ಅಲ್ಲ, ಈಗ ಗುಬ್ಬಿ ತಾಲೂಕು ಹೆಂಗೆ ಅಭಿವೃದ್ಧಿ ಆಗಿದೆ? ಗುಬ್ಬಿ ಎಲ್ಲ ನೋಡೋಕೆ ಚೆನ್ನಾಗಿದೆಯಾ? ಏನು ಚೆನ್ನಾಗಿದೆ, ಬಟ್ ಏನು ಅಭಿವೃದ್ಧಿ ಏನು ಮುಂದಕ್ಕೆ ಬಂದಿಲ್ಲ ಅದು. ಇದಿಷ್ಟು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಗುಬ್ಬಿ ಬಸ್ ನಿಲ್ದಾಣದಲ್ಲಿನ ಮತದಾರರು ಮತ್ತು ಇಲ್ಲಿನ ಕಾಲೇಜು ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಶಕ್ತಿ ಯೋಜನೆಯಿಂದ ಒಂದಷ್ಟು ಅನುಕೂಲಗಳಾಗಿದೆ, ಆದರೆ ಸರಿಯಾದ ರಸ್ತೆ ಇಲ್ಲದ ಕಾರಣ ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ಆ ಭಾಗದಲ್ಲಿ ಬಸ್ಗಳು ಓಡಾಟ ಆಗ್ತಾ ಇಲ್ಲ. ಗ್ರಾಮೀಣ ಭಾಗದ ಜನರಿಗೆ ತೊಂದರೆ ಆಗ್ತಾ ಇದೆ, ಅದನ್ನು ಸರಿಪಡಿಸಬೇಕು ಅನ್ನುವಂಥ ಮಾತುಗಳು ಕೂಡ ಈ ಭಾಗದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಏನು ಹೇಮಾವತಿ ಲಿಂಕ್ ಕೆನಾಲ್ ಬೃಹತ್ ಹೋರಾಟ ನಡೀತಾ ಇದೆ. ಇದರ ಅಲೋಕೇಶನ್ ಆಗಿರುವಂಥ ನೀರನ್ನು ಕುಣಿಗಲ್ಗೆ ಕೊಡಿ, ಆದರೆ ಅಲೋಕೇಶನ್ ಆಗದೇ ಇರೋ ನೀರನ್ನು ಯಾವುದೇ ಕಾರಣಕ್ಕೂ ಪಕ್ಕದ ಜಿಲ್ಲೆಗೆ ಕೊಡಬಾರ್ದು ಅನ್ನುವಂಥ ಮಾತುಗಳನ್ನು ಈ ಭಾಗದ ಮತದಾರರು ಹೇಳ್ತಾ ಇರುವಂಥದ್ದು. ಸರ್ ಗೊತ್ತವರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಾವು ಬೆಳಿಗ್ಗೆ ಇದ್ರೆ ನಮ್ಮದು ಬರೀ ಕೂಲಿ. ಯಾರು ನಿಮ್ಮಂಥವ್ರು ಕಳೆದ್ರು ಬರ್ತಾ ಇರೋದೆ, ನಮ್ಗೆ ಯಾವ ಎಮ್ ಎಲ್ ಎ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಏನಾದರೂ ಸಮಸ್ಯೆಗಳಿದಾವ ಸರ್ ಇಲ್ಲಿ? ಈ ಐದು ಸಭೆ ನೋಡಿ ನೀವೇ ಗೊತ್ತಲ್ಲ, ನೋಡ್ತಲ್ವ ಇಲ್ಲೇ ಇಂಥವು ನಾನಾ ಕರವೇ. ಇದು ವಾಸು ಶ್ರೀನಿವಾಸ್ ಗೊತ್ತಿರ್ತಾರೆ, ಅದೇನಿಲ್ಲ, ಬೇಜಾನು ಗೊತ್ತಿರ್ತಾರೆ, ಹೋಗ್ತಿರ್ತಾರೆ ಅಷ್ಟೇ ಅವ್ರ ಪಾಡಿಗೆ. ಏನು ಮಾಡ್ಯಾರ ಏನು ಮಾಡ್ಯಾರೋ ಬಿಟ್ಟವ್ರ, ನಾವು ಯಾಕೆ ಮಾಡೋಕೆ ಅನ್ಸದ್ನ ಸ್ವಲ್ಪ ಪರ್ವೇ ಇಲ್ಲ. ಇಲ್ಲಿಗಾಲೇ ಒಂದು ಅವರು ಐದು ಬಾರಿ ಗೆದ್ದವ್ರೆ ಪರ್ವೇ ಇಲ್ಲ. ಅವ್ರ ಬಗ್ಗೆ ನಾವೇನೋ ಅನ್ನೋಂಗಿಲ್ಲ. ಸರ್ ನಮಸ್ಕಾರ. ಹೆಂಗೆ ಸರ್ ನಿಮ್ಮ ಎಮ್ ಎಲ್ ಎ ಅವರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಗುಬ್ಬಿ ತಾಲೂಕಲ್ಲಿ? ಮಾಡ್ತಾರೆ ಹೋದ್ರೆ ಎಲ್ಲ ಕೆಲಸ ಮಾಡ್ತಾರೆ. ಈಗ ಆ ಕಡೆ ರೋಡೆಲ್ಲ ಟಾರ್ ಹಾಕ್ಸ್ಕೊಟ್ಟವ್ರೆ, ಇದು ಮಾಡೋಕ್ಕೆಲ್ಲ ಮಾಡ್ಯವ್ರೆ. ಈಗ ರೈಲ್ವೆದ ಅಂಡರ್ ಪಾಸಿಂಗ್ ಎಲ್ಲ ಪಾಸಿಂಗ್ ಮಾಡ್ಯವ್ರೆ, ಅವ್ರು ರೈಲ್ವೆ ಮಾಡ್ತಾರೆ ಈಗ ರೋಡ್ ಮಾಡಿದ್ರೆ ಅಲ್ಲಿ ಸರ್ವೆ ಮಾಡಿದ್ದಾರೆ. ಬೇರೆ ಏನು ಪ್ರಾಬ್ಲಮ್ ಇದೆ ಸರ್ ನಿಮ್ಮೂರಲ್ಲಿ? ಏನೇನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಎಮ್ ಎಲ್ ಎ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಹಂಗಾರೆ? ನಮಗೆ ಏನಿಲ್ಲ, ಎಲ್ಲ ಕಡೆಗೂ ಈಗ ಪಟ್ನ ಎಲ್ಲ ರೋಡ್ ಮಾಡ್ತಾಯಿದ್ದಾರೆ, ಅಲ್ಲಿ ಕೆಲಸ ಹಿಡ್ದಿದ್ದಾರೆ. ಎಮ್ ಎಲ್ ಎರ್ದು ಎಲ್ಲ ಫೋಟೋ ಹಾಕಿ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಅಲ್ಲಿ 20 ವರ್ಷದಿಂದ ಸತತವಾಗಿ ಗೆದ್ದೆ ಬರ್ತಾರೆ ಮನೆ ತಕ್ಕ ಹೋದ್ರು ಕೈ ಸಿಗ್ತಾರೆ. ಎಲ್ಲ ತುಮಕೂರಾಗ ಸಿಗ್ತಾರೆ, ಏನಾದ್ರದ್ದು ಏನು ಸಮಸ್ಯೆ ಇಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ ನಿಮ್ಮ ಎಮ್ ಎಲ್ ಎ ಅವ್ರಿಗೆ? ನಮಗೇನು ಪೂರ್ತಿನೇ ಅವರು 10 ನಮ್ಮದೇ. ರೋಡ್ ನೋಡೋರು ಹಿಂಗೈತೆ, ರೋಡ್ ಮಾತ್ರ ಮಾಡಿಸ್ಕೊಡಲ್ಲ ಸರ್ ಅವರು. ಅವ್ರವ್ರಿಗೆ ಹೋಗೋ ರೋಡೇ ಚೆನ್ನಾಗಿಲ್ಲ ಅಂಥವ್ರೊಳಗೆ ಇನ್ನೆಲ್ಲಿ ಕೆಲಸ ಮಾಡ್ತಾರೆ ಸರ್ ಅವರು. ಜನಗಳು ಸಮಸ್ಯೆ ಅಂದರೆ ಏನಾದರೂ ಬರ್ತಾರಾ, ಕೇಳ್ತಾರಾ, ಕೈಗೆ ಸಿಗ್ತಾರಾ ಜನಗಳಿಗೆ? ಬರ್ತಾರೆ ಸರ್, ಬಂದು ಕೇಳ್ತೀವಿ, ಸಿಗ್ತಾರೆ ಸರ್. ಈ ಭಾಗದಲ್ಲಿ ಶಾಸಕರು ಹೆಂಗೆ ಕೆಲಸ ಮಾಡ್ತಿದ್ದಾರೆ ಸರ್? ಸದ್ಯದಲ್ಲಿ 50% ಅಷ್ಟೇ, ಏನು ಮ್ಯಾಕ್ಸಿಮಮ್ 100% ಏನಿಲ್ಲ. ರೋಡ್ಗಳೆಲ್ಲ ಹಾಳಾಗ್ಬಿಟ್ಟಿದೆ. ಈಗ ನೋಡಿರಿ, ಕಾಣ್ತಾ ಇದೆಯಲ್ಲ, ಹಾಳಾಗಿದೆ. ಜನಗಳು ಬಡವರಿಗೆ ಒಂದು ಮನೆಗಳು ಬಂದಿಲ್ಲ 2 ವರ್ಷದಿಂದ. ಮನೆಗಳು ಅಂತ ಸಾಯ್ತಾ ಇದ್ದಾರೆ ಸೂರಿಲ್ದಲ್ಲೇ, ಯಾವುದಕ್ಕೂ ಗಮನ ಹರಿಸಿಲ್ಲ ಅವರು. ಬೇರೆ ಏನೇನು ಸಮಸ್ಯೆಗಳು ಸಹ ಅಷ್ಟೇ ಜನಗಳಿಗೆ. ಏನಾದರೂ ಸಮಸ್ಯೆ ಇದೆ ಜನಗಳದು ಅಂತಂದರೆ ಅವ್ರು ಏನಾದರೂ ಹೇಳ್ಕೊಳ್ಳಿಕ್ಕೆ ಎಮ್ ಎಲ್ ಎ ಅವ್ರ ಕೈಗೆ ಸಿಗ್ತಾರಾ? ಎಲ್ಲಿ ಸಿಗ್ತಾರೆ? ಸಿಕ್ಕರೆ ಕೈಗೆ ಸಿಗೋದಿಲ್ಲ. ಅದೇ ಸೋಮವಾರ ಒಂದು ದಿವಸ ನಾವು ಸಾರ್ವಜನಿಕವಾಗಿ ಸಿಗ್ತೀವಿ ಅಂತ ಗುಬ್ಬಿ ತಾಲೂಕು ಆಫೀಸಲ್ಲಿ ಸಿಗ್ತಾರೆ. ಅದು ಬಿಟ್ಟರೆ ಅದೇ ಹುಡಿಕೊಂಡು ಆ ಇನ್ ಟೈಮಲ್ಲಿ ಹೋದರೆ. ಎಮ್ ಎಲ್ ಎ ಅವರು ಇಲ್ಲಿ ಹೆಂಗೆ ಕೆಲಸ ಮಾಡ್ತಿದ್ದಾರೆ? ಅವ್ರ ಕಾರ್ಯ ನಿಮಗೆ ತೃಪ್ತಿ ಇದೆಯಾ ಎಮ್ ಎಲ್ ಎ ಅವ್ರ ಕೆಲಸದ ಬಗ್ಗೆ? ಅವ್ರು ಇಲ್ಲಿ ತೃಪ್ತಿ ಇಲ್ದಾರೆ 20 ವರ್ಷನ ಗೆಲ್ಸಕ್ಕಾಗುತ್ತೆ ಅವ್ರನ್ನ. ಜನ ಒಳ್ಳೇದು ಮಾಡಿರೋದಂತಾನೆ ಅವ್ರಿಗೆ ಓಟ್ ಹಾಕಿರೋ ಜನ, ಓಟ್ ಹಾಕಿರೋದು ಗೆಲ್ಸಿರೋದು. ಬರ್ತಾರೆ, ಸಿಗ್ತಾರೆ, ಮನೆ ಹತ್ರವರು ಸಿಗ್ತಾರೆ, ಗುಬ್ಬಿಗೂ ಬರ್ತಾರೆ, ಸಿಗ್ತಾರೆ. ಅಂಥದ್ದೆಲ್ಲ 10 ಕೊಡ್ತೀನಿ ನನ್ನ ಪ್ರಕಾರ. ಅದೇ ಈ ಭಾಗದಲ್ಲಿ ಎಮ್ ಎಲ್ ಎ ಅವ್ರ ಕೆಲಸ ಹೆಂಗೆ ಮಾಡ್ತಿದ್ದಾರೆ ಸರ್? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲಿ ಬೇಕಾದ್ರೂ ಸಿಗ್ತಾರೆ. ನಾವೇನು ಇದು ಮನೆ ಹತ್ರ ಹೋದ್ರೂ ಸಿಗ್ತಾರೆ, ತೋಟದ ಹತ್ರ ಬಂದರೂ ಸಿಗ್ತಾರೆ, ಎಲ್ಲಿ ಬೇಕಾದ್ರೂ ಸಿಗ್ತಾರೆ. ಹೌದು, 100 ಕೊಡ್ತೀವಿ ನಾವು. 10 ಕೊಡ್ತೀವಿ. ರಸ್ತೆಗಳು, ಮನೆಗಳು, ಬೋರ್ವೆಲ್ಗಳು ಎಲ್ಲ ಕಡೆ ಸಪೋರ್ಟ್ ಮಾಡ್ತಾರೆ ಸರ್. ಈಗ ನೀವು ಎಮ್ ಎಲ್ ಎ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? 100ಕ್ಕೆ 100. ಈ ಭಾಗದಲ್ಲಿ ಶಾಸಕರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್? ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್? ಅದು ಬಾಯಲ್ಲಿ ಹೇಳಕ್ಕಂತೂ ಆಗಲ್ಲ.
ಅಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಹೋಗುತ್ತಲ್ಲ, ಹೋದರೆ ಇವತ್ತಿನ ಗುಬ್ಬಿ ತಾಲೂಕು ಇತಿಹಾಸ ಮುಗ್ದಂಗೆ. ಸೂಪರ್ ಕೆಲಸ ಸರ್. 20 ವರ್ಷದಲ್ಲಿ ಯಾರು ಏಳರಿದಂಥ 5 ಸರಿ MLA ಆಗಿ ಯಾರು ಏಳರಿಯದಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಚೆನ್ನಾಗಿದೆ ಸರ್ ಕೆಲಸ. ನೆನೆಸ್ಕೊಳ್ಳೋಂಥ ಕೆಲಸನೇ ಅದ. ಸುಮ್ಮನೆ ಸರ್, ಯಾಕೆ ಹೇಳ್ತೀರಾ? ಹೇಳಕ್ಕೆ ನಮ್ಮ ಕೈಲಿ ಆಗಲ್ಲ. ಅದು ಏನು ಮಾಡಿದ್ದಾರೆ ಅಂತ ಅವ್ರನ್ನೇ ಕೇಳ್ಕೊಂಬಿಡಿ ಅಷ್ಟೇ. ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ಒಂದೇ ಒಂದು ಮಾತಾಡಿದ್ರೆ ಸಾಕಾಯ್ತು ಸರ್. ಅವರು ಒಂದು ಮಾತಾಡಿ ಬಹಿರಂಗವಾಗಿ ಬಂದಿದ್ದರೆ ಸರ್, ಹೇಳಿಕೆ ಹಿಂದೆ ಕೊಡ್ಬೋದು, ಮುಂದೆ ಕೊಡಬೇಕು. ಜನಗಳು ಮಧ್ಯದಲ್ಲಿ ಕೊಡಬೇಕು. ಜನ ಓಟ್ ಹಾಕಿರ್ತಾರೆ. ಆ ಜನ ಓಟ್ ಹಾಕಿರೋರು ಅವತ್ತು ನೀರ್ಗಂಟಿ ಅಂತಲೇ ಓಟ್ ಹಾಕಿದ್ದು. ಇವತ್ತು ನೀರ್ಗಂಟಿ ತನ್ನನ್ನೇ ಇಲ್ಲಪ್ಪ, ಏನು ಮಾಡೋಣ? ಈಗ ಕೆಲಸ ಹೆಂಗೆ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿ? ಈ ನೀರಾವರಿದು ಒಂದು ಕಡೆ ಒಂದು ಪಾರ್ಟ್ ಅಂದ್ಕೊಳ್ಳೋಣ, ಇನ್ನು ಉಳಿದಿದ್ದ ಕೆಲಸಗಳಾದ್ರೂ ಮಾಡ್ತಾ ಇದ್ದಾರೆ? ಕಮ್ಮಿ ಸರ್. ಸರ್ಕಾರನೇ ಊಷ್ಟೆದ್ದು ಹೋಗೈತೆ. ಈ 2000 ಕರೆಂಟ್ ಫ್ರೀ ಮಾಡಿ, ಗ್ಯಾರಂಟಿಗಳು ಮಾಡಿ, ಯಾಕೆ ಸರ್ಕಾರದಲ್ಲಿ ನೋಡ್ರಿ, ಇವತ್ತು ಬೆಳಗ್ಗೆ ನ್ಯೂಸಲ್ಲಿ ನೋಡಿದೆ, ಶೂ ಕೊಡೋಕ್ಕೂ ದುಡ್ಡಿಲ್ವಂತೆ. ಶೂ ತರೋಕ್ಕೂ ದುಡ್ಡಿಲ್ಲ ಅಂದಾಗ ಇನ್ನು 2000 ರೂಪಾಯಿ ಯಾರು ಸರ್ ಕೇಳ್ತಾರೆ? ಗೌರ್ಮೆಂಟ್ ಸ್ಕೂಲ್ ಎಲ್ಲಿ ನಡೀತದೆ ಹೇಳಿ? ಗೌರ್ಮೆಂಟಿಗೆ ಕರೆಕ್ಟಾಗಿ ಸವಲತ್ತುಗಳನ್ನ ಕೊಡ್ತಾ ಹೋದರೆ ಗೌರ್ಮೆಂಟ್ ಸ್ಕೂಲ್ ನಡೀತದೆ, ಸರ್ಕಾರವೂ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರ್ತೀರ. ಇದರಲ್ಲಿ ಯಾರೂ ಪಾತ್ರ ಇಲ್ಲ. MLA ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 10ಕ್ಕೆ ನೀವು? ನಾವೇನು ಕೊಡೋಣ ನೆಕ್ಸ್ಟ್ ಏನಿಲ್ಲ ಸರ್. ಎಲ್ಲ ಜನನೇ ಕೊಟ್ಬಿಟ್ಟವ್ರಿ. ನಮ್ಮ ಲೆಕ್ಕಕ್ಕೆ ಫೇಲೇ ಸರ್. ನಾವು ಪಾಸ್ ಅಂತೂ ಕೊಡಲ್ಲ ಸರ್. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಕಳ್ಳಿಪಾಳ್ಯದಲ್ಲಿ ನಾವಿದ್ದೀವಿ. ಇಲ್ಲಿನ ಜನ ಶಾಸಕರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ಬರ್ತಾರೆ ಈ ಕಡೆ? ಒಂದು 2-3 ಸತಿ ನೋಡಿದ್ವಿ. ಕೆಲಸ ಎಲ್ಲ ಮಾಡ್ತಾವ್ರ? ಹಂಗೆ ರೋಡೆಲ್ಲ ಮಾಡ್ತಾವ್ರಿ. ಚೆನ್ನಾಗಿತ್ತು. ಮೊದಲು ಚೆನ್ನಾಗಿರ್ಲಿಲ್ಲ ಅಣ್ಣ. ಹಳ್ಳ ಗುಂಡಿ ಎಲ್ಲ ಸಖತ್ತು. ಹಳ್ಳ ಗುಂಡಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ನಾವು ಹಿಂಗೆ ಓಡಾಡೋದೇ ಇರ್ತಿರ್ಲಿಲ್ಲ. ಈಗ ರೋಡ್ ಚೆನ್ನಾಗಿರೋಕೆ ಹಿಂಗೆ ಓಡಾಡ್ತೀವಿ. ಜನಗಳು ಏನಾದರೂ ಸಮಸ್ಯೆ ಐತೆ ಅಂತಂದರೆ MLA ಅವ್ರಿಗೆ ಹೇಳ್ಕೋಬೇಕು ಅಂದರೆ ಸಿಗ್ತಾರೆ MLA ಅವರು? ನಾವು ಯಾವತ್ತೂ ಹೋಗಿಲ್ಲ ಅಣ್ಣ. MLA ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು 10ಕ್ಕೆ? ಅಣ್ಣ ಒಂದು 9 ಕೊಡ್ಬೋದು. ಹೆಂಗೆ ಸರ್ ಈ ಭಾಗದಲ್ಲಿ MLA ಅವ್ರು ಹೆಂಗೆ ಕೆಲಸ ಮಾಡ್ತಾವ್ರೆ? ಪರವಾಗಿಲ್ಲ ಸರ್, ಸುಮಾರು ಮಾಡ್ತಾರೆ ಅವ್ರ ಕೈಲಿ ನಡೆದಷ್ಟು. ಸೌಲಭ್ಯ ಮಾಡಿಸ್ಕೊಟ್ಟವ್ರೆ, ಊರಿಗೆ ರೋಡು ಮಾಡ್ಯವ್ರೆ, ದೇವಸ್ಥಾನಗಳಿಗೆ ದುಡ್ಡು ಹಾಕಿ ಕೊಟ್ಟವ್ರೆ, ಚೌಟ್ರಿಗೂ ಎಲ್ಲ ವ್ಯವಸ್ಥೆ ಮಾಡ್ಯವ್ರೆ. ಯಾಕೆ ಇರೋದು ಹೇಳ್ಬೇಕು, ಮಾಡಿಕೊಟ್ಟವ್ರೆ. ಬರ್ತಾರೆ, ಊರಿಗೆ ಬಂದ ಪ್ರೋಗ್ರಾಮ್ ಇದ್ದಾಗ ಬಂದು ಮಾಡಿಕೊಡ್ತಾರೆ. ಈಗ ಜನಗಳಿಗೆ ಏನಾದರೂ ಸಮಸ್ಯೆ ಐತೆ ಅಂದಾಗ ಎಲ್ಲೋದ್ರೆ ಸಿಗ್ತಾರೆ ಅವರು? ಅವರು ಹೋದ್ರೆ ಅಲ್ಲಿ ತಾಲೂಕು ಆಫೀಸ್ IB ಐತಲ್ಲ, ಅಲ್ಲಿ ಹೋದ್ರೆ ಸಿಗ್ತಾರೆ. ಈಗ ನಿಮ್ಮ ಪ್ರಕಾರ MLA ಅವ್ರು ಪಾಸಾ ಫೇಲಾ? ಪಾಸು ಅಂತ ನಾವು ಪಾಸೆ ಅವ್ರು ಮಾಡಿ ಕೊಡೋದು ಎಲ್ಲ ಐತಿ. MLA ಯಾರೋ ಕೆಲಸ ಇದ್ದರೆ ಬರ್ತಾರೆ ಸ್ವಾಮಿ, ಬರ್ತಾರೆ ಹೋಗುತ್ತೆ, ಕರೆಸ್ತಾರೆ. ನಮ್ಮಗಳು MLAಗಳು ಅಧ್ಯಕ್ಷಗಳು ಕರೆಸ್ತಾರೆ, ಅವನ್ನೆಲ್ಲ ಮಾಡಿ ಪ್ರೋಗ್ರಾಮ್ ಮಾಡ್ತಾರೆ. ಇಲ್ಲೆಲ್ಲ ಮನೆ, ನೀರು, ಆಸ್ಪತ್ರೆ ಇಂಥವೆಲ್ಲ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ ಬೇಕಾದಂಥವು. ಗುಬ್ಬಿ ಇದು ನಮ್ಮವರು ಎಲ್ಲ ಮಾಡ್ತಾರೆ. ಜೌಡ್ರಿ ಮಾಡ್ತೇವ್ರಿ, ಎಲ್ಲ ಮಾಡಿ. ದೇವಸ್ಥಾನದ್ದೆಲ್ಲ ಮಾಡೋದು? ದೇವಸ್ಥಾನ ಎಲ್ಲ ಮಾಡಿ. ಈಗ 5 ಸರಿ MLA ಆಗವ್ರೆ, ಇಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅಂತ? ಈ ಸಲ ಏನು ಸುಮಾರೇ ಸಮಸ್ಯೆ, ನಮ್ಮ ಸಮಸ್ಯೆ ಯಾರು ಬಗೆಹರಿಸಲ್ಲ. ಓಟ್ ಹಾಕಿಸ್ಕೊಂತಾರೆ, ಹೋಗ್ತಾರೆ ಅಷ್ಟೇ. ಅವಾಗ ಬರ್ತಾರೆ, ಕೈ ಮುಗಿತಾರೆ, ಸ್ವಾಮಿ ಬಂದು ಯಾರೋ ಒಂದು ಇಬ್ಬರನ್ನ ಹಿಡ್ಕೊಂತಾರೆ. ದೊಡ್ಡ ದೊಡ್ಡವರು ಅವರೆಲ್ಲ ಗೆದ್ದಿರೋರು ಪಂಚಾಯತಿ ಒಳಗೆ ಮೆಂಬರ್ಗಳ್ನ ಹಿಡ್ಕೊಂಬಿಟ್ಟು ಅವ್ರನ್ನ ಹಿಡ್ಕೊಂಬಿಟ್ಟು ಓಟೆಲ್ಲ ನನ್ನ ಬೇಕಣ್ಣ ನಾವು ಅಂತ ಹೇಳ್ತಾರೆ, ಹೋಗ್ತಾರೆ ಅಷ್ಟೇ. ಮತ್ತೆ ಬರೋದು ಇನ್ನು ಎಲೆಕ್ಷನ್ಗೆ ಅವರು ಹಣ 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 ಅಂತ ಕೈ ಮುಗಿದು ನಾವು ಸಿಕ್ಕಲ್ಲ. ಪಾಸೇ ಅಲ್ವಾ ಅವ್ರದ್ದು? ಅವ್ರು ಸ್ಯಾಂಕ್ಷನು, ನೀವು ಬರ್ರಪ್ಪ, ಎಷ್ಟು ದುಡ್ಡು ಬೇಕು ಕೊಡ್ತೀವಿ. ಆ ಛತ್ರಕ್ಕೆಲ್ಲ ಕೊಟ್ಟವ್ರೆ, ದೇವಸ್ಥಾನ ಕೊಟ್ಟಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ಮಾಡಿಸೋರು ಸರಿಯಾದ ರೀತಿ ಒಳಗೆ ಮಾಡಿಸಿಲ್ಲ ಕಾಂಟ್ರಾಕ್ಟ್ನವರು. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಸಿಂಗೋನಹಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿ ಕೂಡ ಹಿರಿಯ ನಾಗರಿಕರು, ಮತದಾರರು ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೆಲಸ ಕಾರ್ಯಗಳ ಬಗ್ಗೆ, ಅವರ ಶಾಸಕರ ಕಾರ್ಯ ಅವರಿಗೆ ತೃಪ್ತಿ ತಂದಿದೆಯಾ ಹೇಗೆ ಅಂತ ಕೇಳೋಣ. ಸರ್ ನಮಸ್ಕಾರ.
ನಿಮ್ಮ ಗ್ರಾಮದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ? ಶಾಸಕರು ಏನಾದರೂ ಬಂದು ಎಲ್ಲ ಬಗೆಹರಿಸಿರುವಂಥ ಕೆಲಸ ಮಾಡಿದಾರಾ? ಏನು ಸಮಸ್ಯೆ ಓಟ್ ಹಾಕ್ಸ್ಕೊಳ್ಳೋವಾಗ ಹೇಳ್ತಾರೆ. ಈಗ ಹಳ್ಳಾಗೂದ್ರ ಮಳೆ ಹೋದ್ರೆ ತಿರ್ಗಾಡೋಕ್ಕಾಗಲ್ಲ ಮನೆ ಮುಂದೆ. ರೋಡು ಸರಿ ಇಲ್ಲ, ಚರಂಡಿನೂ ಸರಿ ಇಲ್ಲ. ನಮ್ಮ ಮನೆ ಮುಂದೆ ಬಂದರೆ ಇವಾಗ ತೋರಿಸ್ತೀನಿ, ಮಣ್ಕಾಲುದ್ದ ನೀರು ನಿಂತ್ಕೊಂತದೆ. ಚರಂಡಿನೂ ಸರಿಗಿಲ್ಲ, ರೋಡು ಸರಿಗಿಲ್ಲ. ಹೆಂಗಿದೆ ಸರ್ ಗುಬ್ಬಿ ತಾಲೂಕು ಅಭಿವೃದ್ಧಿ? ಮರಂಗಿದೆ ಸರ್. ಇನ್ನು ಏನೇನು ಆಗಬೇಕು? ಯಾಕಂದರೆ ಶಾಸಕರು 5 ಸರಿ ಗೆದ್ದಿರೋರು ಇರೋದು. ಬೇಕಾಗೆಲ್ಲ ಮಾಡ್ಬೇಕು ಸರ್, ರೋಡ್ಗಳೆಲ್ಲ ಮಾಡಬೇಕು. ಗುಬ್ಬಿ ಕ್ಷೇತ್ರಕ್ಕೆ ಏನಾದರೂ ಬೇಕು ಅನ್ನೋಂಥದ್ದು? ತುಂಬ ಕೆಲಸಗಳು ಬೇಕಾಗಿದೆ, ಅವರೇ ನೋಡಿ ಮಾಡಿದ್ರೆ ಒಳ್ಳೆಯದು. 5 ಸಾರಿ ಗೆಲ್ದಿದ್ದಾರೆ ಅಂತಂದರೆ ಜನರು ಪ್ರೀತಿಯಿಂದನೇ ಆರಿಸಿರ್ತಾರೆ. ಆಲ್ಮೋಸ್ಟ್ ಮಿನಿಸ್ಟ್ರ್ ಕ್ಯಾಂಡಿಡೇಟು ಮಿನಿಸ್ಟ್ರ್ ಆಗಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದಾರೆ. ಆಗಬೇಕು ಅಂದರೆ ಎಲ್ಲ ಕೆಲಸ ಈ ಸತಿನೂ ಆಗೋ ಚಾನ್ಸ್ ಇದೆ. ನಾವಿವಾಗ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ನಿಟ್ಟೂರು ಗ್ರಾಮದಲ್ಲಿದ್ದೀವಿ. ನಮ್ಮ ಶಾಸಕರು 5 ಬಾರಿ ಗೆದ್ದರೂ ಸಹ ಯಾವುದರಲ್ಲೂ ಯಾರಿಗೂ ಏನು ತೊಂದರೆ ಮಾಡಿಲ್ಲ. ಕೆಲಸ ಕಾರ್ಯಗಳು ನಿಂತಿಲ್ಲ, ಸುಭಿಕ್ಷವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ. ಇನ್ನೂ ಕೆಲವೆಲ್ಲ ಮಾಡಬೇಕಾಗಿದ್ದಾವೆ, ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟವ್ರೆ. ಅನುದಾನ ಸಿಕ್ಕಿಲ್ಲ ಅವ್ರಿಗೆ ಅಷ್ಟೇ. ಯಾರೇನೇ ಹೋರಾಟ ನಡೆಸಿರುವೆ ಈ ತಾಲೂಕಿಗೆ ಅನ್ಯಾಯ ಮಾಡೋಕ್ಕೆ ಅವ್ರು ತಯಾರಿಲ್ಲ. ಅವರು ಗೆದ್ದಿರೋ ಸತ್ಯ. ಈಗ ಒಂದ್ಸರಿ ಆ ಸರ್ಕಾರ ಇರುತ್ತೆ, ಒಂದ್ಸರಿ ಈ ಸರ್ಕಾರ ಇರುತ್ತೆ. ಅವ್ರಿಗೆ ಸಿಕ್ಕಿರೋದೇ ಅಪರೂಪ. ಇದಿಷ್ಟು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತುಗಳು. ಸತತ 5 ಬಾರಿ ಶಾಸಕರಾಗಿ ಗೆದ್ದಿರುವಂತಹ SR ಶ್ರೀನಿವಾಸ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಒಂದಷ್ಟು ಜನ ಅವರಿಗೆ ಜೈ ಅಂದರೆ ಮತ್ತೊಂದಷ್ಟು ಜನ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ, ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಒಂದಷ್ಟು ಅಂಕಗಳನ್ನು ಕಡಿಮೆ ನೀಡಿರುವಂಥದ್ದು. ಜೊತೆಗೇನು ಅಂತಂದರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ನಡೀತಾ ಇರುವಂತಹ ಬಹುದೊಡ್ಡ ಹೋರಾಟ ಏನಿದೆ, ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿಚಾರವಾಗಿ ಶಾಸಕರು ಧ್ವನಿ ಎತ್ತಬೇಕು. ಜಿಲ್ಲೆಯ ಮತ್ತು ತಾಲೂಕಿನ ಜನರ ಪರವಾಗಿ, ರೈತರ ಪರವಾಗಿ ನಿಂತ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಆಗಬಾರ್ದು. ಯಾಕೆ ಅಂತಂದರೆ ಇದು ಗುಬ್ಬಿ ತಾಲೂಕು ಅಷ್ಟೇ ಅಲ್ಲ, ತುಮಕೂರು ಜಿಲ್ಲೆಯ ರೈತರಿಗೆ ಮರಣ ಶಾಸನ ಆಗುತ್ತೆ. ಇದರಿಂದ ಸಾಕಷ್ಟು ತೊಂದರೆಗೆ ಈ ಒಂದು ಭಾಗದ ರೈತರು ಒಳಗಾಗ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಮತದಾರರು ಶಾಸಕರಿಗೆ ಮನವಿಯನ್ನು ಮಾಡಿದ್ದಾರೆ. ಇನ್ನಾದರೂ ಈ ಒಂದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿಚಾರವಾಗಿ ಮಾತನಾಡಿ ಧ್ವನಿ ಎತ್ತಿ ಅನ್ನುವಂಥ ಹಿನ್ನೆಲೆಯಲ್ಲಿ ಶಾಸಕರಿಗೆ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಈ ಸರ್ಕಾರದ ಅವಧಿನಲ್ಲಿ 2 ವರ್ಷಗಳನ್ನು ಪೂರೈಸಿರುವಂಥ ಶಾಸಕರು ಇನ್ನು ಉಳಿದಿರುವ 3 ವರ್ಷಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅನ್ನುವಂಥದ್ದು ಜನರ ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಮಧು ಇಂಗಳದಾಳ್.